ಎಲ್ಲರಿಗೂ ನಮಸ್ಕಾರ. ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ನಮ್ಮ ರಾಯರ ಜನ್ಮದಿನ ಆಗಿರೋದ್ರಿಂದ, ಗುರುವಾರನೇ ಬಂದಿರೋದ್ರಿಂದ ತುಂಬಾ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಯಾಕಂದರೆ ಗುರುವಾರನೇ ಬಂದಿದೆಯಲ್ವ, ಸೊ ಹಂಗಾಗಿ ಇವತ್ತು ತುಂಬ ವಿಶೇಷವಾದಂಥ ದಿನ ಅಂತ ಹೇಳ್ತೀನಿ ನಾನು. ಇವತ್ತು ಯಾರೆಲ್ಲ ರಾಯರ ಸೇವೆ ಮಾಡ್ತೀರೋ ಅವರ ಇಷ್ಟಾರ್ಥ ಸಿದ್ಧಿ ಆಗುವಂಥ ದಿನ ಅಂತ ಹೇಳ್ತೀನಿ. ಸೊ ನನಗಂತೂ ರಾಯರ ಪೂಜೆ ಮಾಡ್ತಿರೋದ್ರಿಂದ ತುಂಬಾ ಖುಷಿ ಆಗ್ತಾಯಿದೆ. ಇವತ್ತು ತುಪ್ಪದ ಆರತಿನೂ ಸಹ ನಾನು ರಾಯರಿಗೆ ಮಾಡಿದೆ. ಇವತ್ತು ರಾಯರ ಜನ್ಮದಿನ ಆಗಿರೋದ್ರಿಂದ ಏನೋ ಒಂಥರ ನಮ್ಮ ಮನೇಲಿ ಏನೋ ಹಬ್ಬ ಆಗ್ತಾ ಇದೆ ಏನೋ ಅನ್ನೋಷ್ಟು ಖುಷಿ ಕೊಡ್ತಾ ಇದೆ. ನಿಜವಾಗ್ಲೂ ಉಗಾದಿ ಹಬ್ಬನ ಇಷ್ಟು ಖುಷಿಯಿಂದ ನಾನು ಯಾವತ್ತೂ ಮಾಡಿಲ್ಲ. ಇವತ್ತು ಅಷ್ಟು ಖುಷಿ ಆಗ್ತಿದೆ. ರಾಯರ ಹುಟ್ಟಿದ ದಿನನೂ ಗುರುವಾರನೂ ಎರಡು ಒಂದೇ ದಿನ ಬಂದಿರೋದ್ರಿಂದ ನನಗೇನೋ ಒಂಥರ ಖುಷಿ ಆಗ್ತಿದೆ. ಅದರಲ್ಲಿ ಇವತ್ತು ನಮ್ಮ ಮನೇಲಿ ಒಂದು ಪವಾಡ ನಡೆದಿದೆ. ಅದನ್ನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಏನಪ್ಪ ಅಂತ ಅಂದರೆ, ದರ್ಶನ ಮಾಡೋಣ ಅಂತ ನಾನು ನಮ್ಮ ಮನೆ ಹತ್ತಿರದಲ್ಲಿ ಇರೋವಂಥ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ 15 ದೇವರುಗಳ ಪ್ರತಿಷ್ಠಾಪನೆ ಆಗಿದೆ. ಸೊ ಹಾಗಾಗಿ ನಮ್ಮ ರಾಯರನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಇಲ್ಲಿ ನಮ್ಮ ರಾಯರ ದರ್ಶನ ಮಾಡೋಣ ಅಂತ ಬಂದೆ. ಇನ್ನು ನಾನು ನಮ್ಮ ಮನೇಲಿ ಪವಾಡ ನಡೀತು ಅಂತ ಅನ್ನಲ್ವ, ಅದ್ರ ಬಗ್ಗೆ ಹೇಳ್ತೀನಿ ಸ್ವಲ್ಪ. ನಿಜವಾಗ್ಲೂ ರಾಯರ ವಿಷಯದಲ್ಲಿ ಯಾವತ್ತೂ ತಮಾಷೆ ಮಾಡಬಾರ್ದು, ನಾವು ಸುಳ್ಳು ಹೇಳಬಾರ್ದು ನಾವು ರಾಯರ ವಿಷಯದಲ್ಲಿ. ಸೊ ಹಾಗಾಗಿ ನಾನು ನಿಜವಾಗ್ಲೂ ರಾಯರನ್ನ ನಂಬಿದ್ದೀನಿ. ಈ ಉಸಿರಿರೋವರೆಗೂ ರಾಯರನ್ನ ನಂಬ್ತಾ ಇರ್ತೀನಿ. ಆ ಸ್ವಾಮಿನ ನೋಡಿಲ್ಲ ಅಂದರೆ ಸ್ವಾಮಿ ನನ್ನನ್ನು ನೋಡ್ತಾ ಇರ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸೊ ರಾಯರು ಯಾವಾಗಲೂ ನಮ್ಮನ್ನು ನೋಡ್ತಿರ್ತಾರೆ. ನಮ್ಮ ಬೆನ್ನಿಂದೆ ನಮ್ಮ ರಕ್ಷಣೆಗಾಗಿ ನೆರಳಂತೆ ನಿಂತಿರ್ತಾರೆ. ಸೊ ನಾನು ಯಾವತ್ತೂ ರಾಯರ ಹೆಸರಿಟ್ಕೊಂಡು ನಾವು ಯಾವತ್ತೂ ಸುಳ್ಳು ಹೇಳಬಾರ್ದು. ಅದು ನಮಗೆ ಒಳ್ಳೆಯದೂ ಅಲ್ಲ. ರಾಯರಿದ್ದಾರೆ ಅನ್ನೋದು ಎಷ್ಟು ಸತ್ಯ ಗೊತ್ತಾ. ನಾನು ದೇವ್ರ ಪೂಜೆಗೆ ಅಂತ ದೇವ್ರ ತಲೆ ಮೇಲೆ ನಿಜವಾಗ್ಲೂ 1-2 ಹೂವನ್ನ ಇಟ್ಟಿದ್ದೆ. ನೀವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡ್ಬೋದು. ಆ ಹೂವು ನಿಜವಾಗ್ಲೂ ನಾನು ಏನು ನೈವೇದ್ಯಕ್ಕೆ ಇಟ್ಟಿದ್ದೀನೋ ಆ ನೈವೇದ್ಯದೊಳಗಡೆ ಬಿದ್ದಿದ್ದೆ. ಸ್ವಲ್ಪನೂ ಆ ಕಡೆ ಈ ಕಡೆಗೆಲ್ಲ 2 ಒಂದೇ ನೈವೇದ್ಯಕ್ಕೆ ಬಿದ್ದಿದೆ. ನನಗಂತೂ ತುಂಬ ಖುಷಿ ಆಯಿತು. ರಾಯರಿದ್ದಾರೆ.